ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ಲ ಫ್ರೆಂಡ್ಸ್? ನಾನು ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಏನಂದರೆ ಅದು ಎಕ್ಸಾಮ್ ಫೀಸು ಪೇ ಮಾಡೋದು, KSOUದು ಎಕ್ಸಾಮ್ ಫೀಸ್ನ ಪೇ ಮಾಡುವಂಥ ಲಾಸ್ಟ್ ಡೇಟ್ ಬಂದು ಈ ಮಂತು ಫೆಬ್ರವರಿ ಮಂತು 17th ಲಾಸ್ಟ್ ಇರುತ್ತೆ ಫ್ರೆಂಡ್ಸ್. ಯಾರು ಅದನ್ನು ಪೇ ಮಾಡಿಲ್ಲ ಅವರು ನೀವು ಖಂಡಿತ ಪೇ ಮಾಡಬೇಕು. ಅದರದ್ದು ನೋಟಿಫಿಕೇಷನ್ ನಿಮಗೆ ತೋರಿಸ್ತೀನಿ. ಈ ರೀತಿ ಒಂದು ಗ್ರೂಪ್ ಕ್ರಿಯೇಟ್ ಮಾಡ್ತಾರೆ ಫ್ರೆಂಡ್ಸ್. ಯಾರು KSOUದಲ್ಲಿ ಓಪನ್ ಯೂನಿವರ್ಸಿಟಿಯಲ್ಲಿ ಅಡ್ಮಿಷನ್ ಆಗಿರ್ತಾರೆ ಅವ್ರಿಗೆ ರಿಲೇಟೆಡ್ ಆಗಿರುವಂಥ ಗ್ರೂಪ್ನ ಇಲ್ಲಿ ಕ್ರಿಯೇಟ್ ಮಾಡಿರ್ತಾರೆ. ಆ ಗ್ರೂಪಲ್ಲಿ ನಮಗೆ ಈ ನೋಟಿಫಿಕೇಷನ್ ಎಲ್ಲ ಬರ್ತಾ ಇರುತ್ತೆ, ಅಂದರೆ ಇನ್ಫಾರ್ಮೇಷನ್ ಅವರು ಕೊಡ್ತಾ ಇರ್ತಾರೆ. ಯಾರು ಇದಕ್ಕೆ ಜಾಯ್ನ್ ಆಗಿರ್ತಾರೆ ಅವ್ರಿಗೆ ಗೊತ್ತಿರುತ್ತೆ. ಈ ಮಂತ್ ನೋಡಿ, ಆತ್ಮೀಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಿಮಗೆ ನೆನಪಿಸುತ್ತೇವೆ, 2024-25ನೇ ಸಾಲಿನ ಜುಲೈ ಆವೃತ್ತಿಯ ವಿದ್ಯಾರ್ಥಿಗಳು ಪ್ರಥಮ ಸೆಮಿಸ್ಟರ್ ಪರೀಕ್ಷೆಯ ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕ ಫೆಬ್ರವರಿ 7 ಆಗಿತ್ತು ಫ್ರೆಂಡ್ಸ್. ಅದು ಈಗ ಮುಗಿದಿದೆ. ಹಾಗೂ 200 ರೂಪಾಯಿ ದಂಡದೊಂದಿಗೆ ಫೆಬ್ರವರಿ 17 ಅಂದರೆ ಈ ಮಂತ್ 17ನೇ ತಾರೀಕು ಕೊನೆಯ ದಿನಾಂಕ ಇರುತ್ತೆ. ಯಾರು ಫೀಸ್ನ ಪೇ ಮಾಡಿಲ್ಲ ದಯವಿಟ್ಟು ಪೇ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಯಾಕಂದರೆ ಕೆಲವ್ರಿಗೆ ಇನ್ಫಾರ್ಮೇಷನು ಗೊತ್ತಿರೋದಿಲ್ಲ ಫ್ರೆಂಡ್ಸ್. ಅವರು ಬ್ಯುಸಿ ಲೈಫಲ್ಲಿ ಆಗಿರ್ಬೋದು ಅಥವಾ ಯಾವ ರೀತಿ ಪೇ ಮಾಡೋದಂತ ಕೂಡ ಗೊತ್ತಿರೋದಿಲ್ಲ. ಅಂಥವ್ರಿಗೆ ಈ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ನಿಮಗೇನಾದರೂ ಅವರು ಒಂದು ಆನ್ಲೈನು ಅಂದರೆ KSOUದು ಆನ್ಲೈನಲ್ಲೇ ನಾವು ಪೇ ಮಾಡಬೇಕಾಗಿರುತ್ತೆ ಫ್ರೆಂಡ್ಸ್. ಯಾರಿಗೆ ಅದು ಗೊತ್ತಿರೋದಿಲ್ಲ, ನಿಮ್ಮ ರೀಜನಲ್ ಸೆಂಟರ್ ಯಾವುದೇ ಇರುತ್ತೆ ಅಲ್ಲಿ ಹೋಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರೇ ಅಲ್ಲಿ ಪೇ ಮಾಡಿ ಕೊಡ್ತಾರೆ. ನಾನು ಕೂಡ ನನಗೆ ಆನ್ಲೈನಲ್ಲಿ ಪೇ ಮಾಡೋದು ಅಷ್ಟು ಭಯ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನಾವೇನಾದರೂ ಒಂದು ಚಿಕ್ಕ ಮಿಸ್ಟೇಕ್ ಮಾಡಿದ್ರೆ ಅಮೌಂಟ್ ಎಲ್ಲಿ ಬೇರೆ ಕಡೆ ವೇಸ್ಟ್ ಆಗುತ್ತೋ ಅಥವಾ ನಾವೆಲ್ಲಿ ಅದನ್ನು ವೇಸ್ಟ್ ಮಾಡ್ತಿರೋ ಅನ್ನೋ ಒಂದು ಭಾವನೆ ನನಗೆ. ಆನ್ಲೈನಲ್ಲಿ ಸ್ವಲ್ಪ ನಾನು ಕೇರ್ಫುಲ್ಲಾಗೇ ಇರ್ತೀನಿ. ಸೊ ಅದಕ್ಕೆ ನಾನು ಇಲ್ಲಿ ರೀಜನಲ್ ಸೆಂಟರ್ಗೆ ಹೋಗಿ ನಾನು ಪೇ ಮಾಡಿಬಿಟ್ಟು ಬಂದೆ. ಫೆಬ್ರವರಿ 2nd 3rd ಪೇ ಮಾಡಿದೆ ಫ್ರೆಂಡ್ಸ್. ನಂದು MA ಫಸ್ಟ್ ಸೆಮಿಸ್ಟರ್ ಆಗಿರೋದ್ರಿಂದ ನನಗೆ 1500 ಅಮೌಂಟ್ ಆಯಿತು ಫ್ರೆಂಡ್ಸ್. ಅದು ನಾನು ಪೇ ಮಾಡಿ ಬಂದಿದ್ದೀನಿ. ನೀವು ಯಾವ ಕೋರ್ಸ್ಗೆ ಸೇರ್ಕೊಂಡಿರ್ತಾರೋ ಆ ಕೋರ್ಸ್ಗೆ ಎಷ್ಟು ಅಮೌಂಟ್ ಆಗುತ್ತೆ ಅಂತ ಕೂಡ ಅವರು ಈ ಸರ್ಕ್ಯುಲರಲ್ಲೇ ಕೊಟ್ಟಿರ್ತಾರೆ. ಅಂತಂದರೆ ಈ ನೋಟಿಫಿಕೇಷನೆಲ್ಲ ಇರುತ್ತಲ್ಲ ಫ್ರೆಂಡ್ಸ್, ಅಲ್ಲಿ ಕೊಟ್ಟಿರ್ತಾರೆ. ನೀವು ಅದನ್ನು ನೋಡಿಲ್ಲ ಅಂತಂದರೆ ಇಲ್ಲಿ ನೋಡ್ಕೊಬೋದಾಗತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಏನಂತಂತಂದರೆ ಇದನ್ನ ಹೇಳೋದಕ್ಕಂತಲೇ ಈ ವಿಡಿಯೋನ ಮಾಡಿದ್ದು ಫ್ರೆಂಡ್ಸ್ ನಾನು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಎಕ್ಸಾಮ್ ಫೀಸ್ ಪೇ ಮಾಡುವಂಥ ಲಾಸ್ಟ್ ಡೇಟ್ ಬಗ್ಗೆ ಹೇಳಿದ್ದೆ ಫ್ರೆಂಡ್ಸ್. ಇಲ್ಲಿ ನಾನು PDF ತೋರಿಸಿ ಹೇಳ್ತಾ ಇದ್ದೀನಿ ನಿಮಗೆ. ಅಲ್ಲಿ ಓರಲಾಗಿ ಹೇಳಿದ್ದೆ, ಇಲ್ಲಿ PDF ತೋರಿಸಿ ನಿಮಗೆ ನಾನು ಅದನ್ನು ಹೇಳ್ತಾ ಇದ್ದೀನಿ. ಈ PDF ನಮಗೆ ವಾಟ್ಸಪ್ಪಲ್ಲಿ ಗ್ರೂಪ್ ಮಾಡಿರ್ತಾರೆ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್. ಯಾರ್ಯಾರು ಅಡ್ಮಿಷನ್ ಆಗಿರ್ತಾರೆ ಅವ್ರಿಗೆ ಒಂದು ಗ್ರೂಪ್ ಕ್ರಿಯೇಟ್ ಮಾಡಿರ್ತಾರೆ. ಆ ಗ್ರೂಪಲ್ಲಿ ನಮಗೆ ಸಿಕ್ಕಿರುವಂಥ PDFಲ್ಲಿ ಇಲ್ಲಿ ಪ್ರತಿಯೊಂದಕ್ಕೂ ನೋಡ್ಬೋದು ಯಾವ್ಯಾವ ಕೋರ್ಸ್ಗೆ ಎಷ್ಟೆಷ್ಟು ಎಕ್ಸಾಮ್ ಫೀಸ್ ಇರುತ್ತೆ ಅಂತ ಕೂಡ ಇಲ್ಲಿ ಅವರು ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು. BAಗೆ ಎಷ್ಟಿದೆ, BComಗೆ ಎಷ್ಟಿದೆ, MAಗೆ ಎಷ್ಟಿದೆ, ಮತ್ತು ಬೇರೆ ಬೇರೆ ಅಂತ ವಿವಿಧವಾಗಿರುವಂಥ ಕೋರ್ಸ್ಗಳಿಗೆ ಎಷ್ಟು ಅಮೌಂಟ್ ಇದೆ ಅಂತ ಇಲ್ಲಿ ತೋರಿಸಿರ್ತಾರೆ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್. ಇಲ್ಲಿ ನೆಕ್ಸ್ಟ್ ಕೊಟ್ಟಿದ್ದಾರೆ, ಇಲ್ಲಿ ಮಾರ್ಕ್ ಮಾಡ್ತೀನಿ ನೋಡಿ. ಪರೀಕ್ಷಾ ಶುಲ್ಕ ಪಾವತಿಸುವ ಪ್ರಾರಂಭ ದಿನಾಂಕ 13ನೇ ತಾರೀಕು ಅಂದರೆ ಜನವರಿಯಲ್ಲಿ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್. ಲಾಸ್ಟ್ ಡೇಟ್ ಬಂದು ಈ ಮಂತ್ ಅಂದರೆ ಫೆಬ್ರವರಿ 7th ಲಾಸ್ಟ್ ಡೇಟ್ ಇತ್ತು. ಇನ್ನೂ ಅವರು ಟೈಮ್ ಕೊಟ್ಟಿದ್ದಾರೆ. ಇನ್ನೂ 10 ದಿವಸ ನಮಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಯಾರು ಪೇ ಮಾಡಿಲ್ಲ ಅವರು ಪೇ ಮಾಡೋದಕ್ಕೆ ಅವ್ರಿಗೆ ಟೈಮ್ ಕೊಟ್ಟಿದ್ದಾರೆ. ಈ ಮಂತು 17ನೇ ತಾರೀಕು ಲಾಸ್ಟ್ ಇರುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು BA, BCom, MA, MComಗೆ ಎಷ್ಟು ಅಮೌಂಟ್ ಇದೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದರ ಪ್ರಕಾರ ನಾವು ಅಮೌಂಟನ್ನ ಪೇ ಮಾಡಬೇಕಾಗಿರುತ್ತೆ ಫ್ರೆಂಡ್ಸ್. ಈ ಅಮೌಂಟನ್ನ ನಾವು www.KSOUmysore.ac.in ನಾವು ಲಾಗಿನ್ ಆಗಿ ಅಲ್ಲಿ ನಾವು ಅಮೌಂಟನ್ನ ಪೇ ಮಾಡಬೇಕಾಗುತ್ತೆ. ಈ ಇನ್ಫಾರ್ಮೇಷನ್ ನಾನು ಆಲ್ರೆಡಿ ಹೇಳಿದ್ದೀನಿ, ಮತ್ತೆ ಹೇಳಿದ್ರೆ ಅದೇ ಹೇಳಿದ್ದೇ ಆಗುತ್ತೆ. ಸೊ ಅದಕ್ಕೆ ಇಲ್ಲಿ ಮಾರ್ಕ್ ಮಾಡಿದ್ನಲ್ಲ ಫ್ರೆಂಡ್ಸ್. ಈ ವೆಬ್ಸೈಟಲ್ಲಿ ನಾವು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಎಕ್ಸಾಮ್ ಫೀಸ್ ಪೇ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್.